ಪಂಚಾಯತಿಯಿಂದ ಈ ತುತ್ತಳ್ಳಿ ಗ್ರಾಮಸ್ಥರು ಸೇರಿ ಈ ಕ್ರೀಡಾಂಗಣವನ್ನು ನಡೆಸ್ಕೊಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಎಮ್.ಎಲ್.ಎ. ರಾಮಣ್ಣನವರು ಬಂದು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ಹಾಗಾಗಿ ಇಡೀ ನೆಲಮಂಗಲ ತಾಲೂಕಲ್ಲಿ 224 ಕ್ಷೇತ್ರದಲ್ಲಿ ಯಾವುದೇ ಎಮ್.ಎಲ್.ಎ. ಮಾಡೋದಿಲ್ಲೋ ಕಾರ್ಯನ ಈ ಎಮ್.ಎಲ್.ಎ. ಬಡ ಎಮ್.ಎಲ್.ಎ. ರಾಮಣ್ಣನವರು ಮಾಡಿದ್ದಾರೆ. ಇದನ್ನು 224 ಕ್ಷೇತ್ರದ ಎಮ್.ಎಲ್.ಎನೂ ತಿರುಗಿ ನೋಡಬೇಕು, ಆ ರೀತಿ ಮಾಡಿದ್ದಾರೆ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವು ಯಾವುದಕ್ಕೆ ಒಂದು ಇದಕ್ಕೆ ಅಂಜದೆ ಮುಂದಿನ ದಿನದಲ್ಲಿ ಇಂಥ ವ್ಯಕ್ತಿಗೆ ನೀವು ಉಳಿಸ್ಕೊಂಡ್ರೆ ಮುಂದೆ ಯಾವುದೇ ಬಡ ಕುಟುಂಬ ಮುಂದೆ ಬರ್ಬೋದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾವ ರೀತಿ ಅವರು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ನೋಡ್ತಾ ಇದ್ದೀರಾ. ಆಮೇಲೆ ನಿಮ್ಗೆ ಗೊತ್ತಿದೆ ಏನೇನು ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಬಡ ಕುಟುಂಬಗಳಿಗೆ ಇಲ್ಲಿವರೆಗೂ ಒಂದು 600ರಿಂದ 700 ಮನೆ ಕಟ್ಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಿಮ್ಗೆ ಗೊತ್ತಿದ್ದಂಗೆ ಯಾವುದನ್ನ ಕ್ಷೇತ್ರದಲ್ಲಿ ಕೊಡ್ಸ್ಕೊಟ್ಟಿದ್ದಾರೆ ಸ್ವಂತ ದುಡ್ಡಿಂದ. ಯಾವುದೇ ಸರ್ಕಾರ ಆಗಲಿ, ಯಾವುದೇ ಒಂದು ಎಮ್.ಎಲ್.ಎ. ಯಾವುದೇ ವ್ಯಕ್ತಿ ಮಾಡಿಲ್ಲ. ದಯವಿಟ್ಟು ನಾನು ಈ ಕ್ಷೇತ್ರದ ಜನತೆ ಕೇಳ್ಕೊಳೋದೇನು ಅಂದರೆ, ನೆಲಮಂಗಲ ತಾಲೂಕಿನ ಜನತೆಗೆ ನೆಕ್ಸ್ಟ್ 28ರ ಚುನಾವಣೆಯಲ್ಲಿ ಇದಕ್ಕೆ ಒಣದೆ ಎಮ್.ಎಲ್.ಎ. ರಾಮಣ್ಣನನ್ನು ಗೆಲ್ಸ್ಕೊಡ್ಬೇಕು. ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯರಂಥ ವ್ಯಕ್ತಿ. ಎಲ್ಲ ಬಡ ಜನಗಳಿಗೂ ಅವ್ರಿಗೇನು ಅಂದರೆ, ಯಾವ ಗುಡ್ಸದಲ್ಲಿ ಸೀಟ್ ಮನೇಲಿ ಹಂಚ್ಮನೇಲಿ ಅವ್ರಿಗೆಲ್ಲ ಮುಕ್ತಗೊಳಿಸಿ ನಾನು ಮೋಲ್ಡ್ ಮನೆ ಮಾಡಬೇಕು ಅನ್ನೋದು ಅವರು ತುಂಬ ಅವ್ರ ಆತ್ಮೀಯವಾಗಿ ಅವ್ರ ಸ್ವಂತ ಖರ್ಚಿನಿಂದ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ನಾವು ಅವ್ರನ್ನ ತುಂಬ ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಯಣಗೆರೆ ಭಾಗದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಡ್ತಾ ಇದ್ದಾರೆ. ನಮ್ಮ ಯಣಗೆರೆ ಗ್ರಾಮಸ್ಥರು ಪ್ರತಿ ತುತ್ತಳ್ಳಿ ಮತ್ತು ಯಣಗೆರೆ ನಮ್ಮ ಸೋಲೂರು ಹೋಬಳಿಗೆ ಸೇರಿರುವಂಥ ಈ ಗ್ರಾಮಗಳಲ್ಲಿ ಸುತ್ತ ಹಳ್ಳಿಗಳಲ್ಲಿ ಎಲ್ಲ ಒಳ್ಳೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಆಡ್ತಾರೆ. ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಎಲ್ಲ ಹುಡುಗರು ಇವತ್ತು ಭಾನುವಾರ ರಜೆ ಇರೋದ್ರಿಂದ ಪ್ರತಿಯೊಂದು ಹಳ್ಳಿಯರೂ ಇಲ್ಲಿ ಆಟಕ್ಕೆ ಬಂದಿರೋರೆ ಅನ್ಸ್ಕೊಂಡಿದ್ದಾರೆ. ಇಡೀ ನೆಲಮಂಗಲ ತಾಲೂಕಲ್ಲೆಲ್ಲ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಭಾಳ ಖುಷಿ ಆಗ್ತಾ ಇದೆ. ನಾನು ಇಂಥ ಕ್ರಿಕೆಟನ್ನು ನೋಡಿದಾಗ ಇನ್ನೂ ಅವ್ರ ಜೊತೆಗೆ ಕ್ರಿಕೆಟ್ ಆಡೋಂಥ ಹುಡುಗರ ಜೊತೆ ಅವ್ರ ಜೊತೆಗೆ ಇರೋಣ ಒಂದು ಪ್ರೋತ್ಸಾಹ ಬರ್ತಾ ಇದೆ. ಹಂಗಾಗಿ ಕ್ರಿಕೆಟ್ ಆಡೋಂಥ ಎಲ್ಲ ಟಿಕೆಟ್ರಿಗೆ ನನ್ನ ಒಂದು ಸುತ್ತ ಇನ್ನೂ ಮುಂದೆ ಹಿಂಗೆ ಆಡಲಿ ಅನ್ನೋದು ನನ್ನ ಒಂದು ಬಯಕೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ.